ಬಿಗ್ ಶಾಕ್ ಕೊಟ್ಟ ತೆಲುಗು ನಿರ್ದೇಶಕ. ಪ್ರಭಾಸ್ ಸಿನಿಮಾದಿಂದ ದೀಪಿಕಾಗೆ ಗೇಟ್ ಪಾಸ್. ಅದ್ಯಾಕೋ ಏನೋ ಈ ಸಿನಿಮಾ ಘೋಷಣೆ ಆದಾಗಿನಿಂದಲೂ ಒಂದಿಲ್ಲೊಂದು ವಿಘ್ನವನ್ನ ಅನುಭವಿಸುತ್ತಲೇ ಬರ್ತಿದೆ. ಹೌದು, ಸಮಸ್ತ ಭಾರತ ಸಿನಿರಂಗವೇ ಚಿತ್ತ ನೆಟ್ಟು ಕೂತಿರುವ ಸಿನಿಮಾವೆಂದ್ರೆ ಅದು ಸ್ಪಿರಿಟ್. ಬಾಹುಬಲಿ ಖ್ಯಾತಿಯ ಪ್ರಭಾಸ್ ನಟಿಸಿ ಅನಿಮಲ್ ಖ್ಯಾತಿಯ ಸಂದೀಪ್ ರೆಡ್ಡಿ ವಂಗ ನಿರ್ದೇಶಿಸುತ್ತಿರೋ ಸ್ಪಿರಿಟ್ ಮತ್ತೊಮ್ಮೆ ಸುದ್ದಿಯಾಗಿದೆ. ಅದು ಕೂಡ ಮತ್ತೊಂದು ಕಾರಣವಲ್ಲದ ಕಾರಣಕ್ಕೆ. ದೀಪಿಕಾ ಖ್ಯಾತಿಗೆ ಕಂಗಾಲಾದ ಚಿತ್ರತಂಡ. ಹೊಸ ನಟಿಯ ತಲಾಶ್ ಆರಂಭಿಸಿದ ನಿರ್ದೇಶಕ. ಈ ಹಿಂದೆ ಸ್ಪಿರಿಟ್ ಸಿನಿಮಾ ತಡವಾಗೋದಕ್ಕೆ ಮೂಲ ಕಾರಣವಾಗಿದ್ದು ನಟಿ ದೀಪಿಕಾ ಪಡುಕೋಣೆ. ಅವರ ಪ್ರೆಗ್ನೆನ್ಸಿಯಿಂದಾಗಿ ಚಿತ್ರತಂಡ ಸಿನಿಮಾವನ್ನ ಒಂದಷ್ಟು ಕಾಲ ಮುಂದೂಡಿತ್ತು. ಅಷ್ಟಕ್ಕೂ ಪ್ರಭಾಸ್ ಮತ್ತು ದೀಪಿಕಾರನ್ನ ಕಲ್ಪನೆಯಲ್ಲಿಟ್ಟುಕೊಂಡೇ ನಿರ್ದೇಶಕರು ಕತೆ ರೂಪಿಸಿದ್ರು. ಹಾಗಾಗಿಯೇ ಕನ್ನಡತಿಗಾಗಿ ಕಾದಿತ್ತು. ಈಗ ಚಿತ್ರೀಕರಣಕ್ಕೆ ಪ್ಲಾನ್ ಮಾಡಲಾಗಿತ್ತು. ಬಟ್ ಅದೇ ದೀಪಿಕಾ ಮತ್ತೊಮ್ಮೆ ಸಿನಿಮಾದ ರಹದಾರಿಗೆ ಅಡ್ಡಗಾಲಾಗಿದ್ದಾರೆ. ಅದರಲ್ಲೂ ದೀಪಿಕಾ ಮಾಡ್ತಿರೋ ಡಿಮ್ಯಾಂಡ್ಗಳನ್ನ ಪೂರೈಸೋದು ಅಸಾಧ್ಯ ಅನ್ನೋ ನಿರ್ಧಾರಕ್ಕೆ ಬಂದಿರುವ ಚಿತ್ರತಂಡ ಅವರನ್ನೇ ಈಗ ಪ್ರಾಜೆಕ್ಟ್ನಿಂದ ಹೊರಹಾಕಿದೆ. ದೀಪಿಕಾಳ ಡಿಮ್ಯಾಂಡ್ಸ್ಗೆ ದಂಗಾದ ನಿರ್ದೇಶಕ. ಪ್ರಭಾಸ್ ಸಂತಾನಕ್ಕೂ ಇತ್ಯರ್ಥವಾಗ್ಲಿಲ್ವಾ ಸಮಸ್ಯೆ? ಹಾಗೆ ನೋಡಿದ್ರೆ ಈ ಹೊತ್ತಿಗಾಗಲೇ ಸ್ಪಿರಿಟ್ ಒಂದು ಹಂತದಲ್ಲಿ ಚಿತ್ರೀಕರಣ ಮುಗಿಸಿರಬೇಕಿತ್ತು. ಆದ್ರೀಗ ದೀಪಿಕಾ ಮಾಡಿರೋ ಬೇಡಿಕೆಗಳಿಗೆ ಬೆಚ್ಚಿರೋ ಚಿತ್ರತಂಡ ಅವರ ಬದಲಿಗೆ ಹೊಸ ನಟಿಯ ಶೋಧವನ್ನ ಆರಂಭಿಸಿದೆ. ಇನ್ನು ದೀಪಿಕಾರ ಕಂಡೀಷನ್ಗಳನ್ನ ನೋಡೋದಾದ್ರೆ ಮೊದಲನೇದಾಗಿ ಸಂಭಾವನೆ ವಿಚಾರ. ಇತ್ತೀಚೆಗೆ ದೀಪಿಕಾ ಈ ಸಿನಿಮಾಗೆ 20 ಕೋಟಿ ಚಾರ್ಜ್ ಮಾಡಿದ್ದಾರೆ ಅನ್ನೋದು ದೊಡ್ಡ ಸುದ್ದಿಯಾಗಿತ್ತು. ಇದು ಅವರ ಸಿನಿ ಕರಿಯರ್ನ ಬಲು ದೊಡ್ಡ ಸಂಭಾವನೆ. ಇದಕ್ಕೆ ಚಿತ್ರತಂಡ ಕೂಡ ಓಕೆ ಅಂದಿತ್ತು. ಆದರೆ ಇದಕ್ಕೆ ಪೂರಕವೆನ್ನುವಂತೆ ಸಿನಿಮಾದ ಲಾಭಾಂಶದಲ್ಲೂ ದೀಪಿಕಾ ಪಾಲು ಕೇಳಿದ್ದಾರೆ. ಇದು ದೊಡ್ಡ ಹಿನ್ನಡೆಗೆ ಕಾರಣವಾಗಿದೆ. ಸಾಲದಕ್ಕೆ ಪ್ರತಿದಿನ 8 ಗಂಟೆಗಳ ಕಾಲ್ ಶೀಟ್ ಮಾತ್ರ ನೀಡೋದಾಗಿ ಘೋಷಿಸಿದ್ದಾರೆ. ಮೇಕಪ್ ಇತರೆ ತಯಾರಿ ಲೆಕ್ಕ ಹಾಕಿದ್ರೆ ಇದು ಕೇವಲ 6 ಗಂಟೆಗಷ್ಟೇ ಸೀಮಿತವಾಗುತ್ತೆ ಅಂತಿದ್ದಾರೆ ನಿರ್ದೇಶಕ. ಉಳಿದಂತೆ ಸಿನಿಮಾ ತೆಲುಗಿನಲ್ಲಿ ಚಿತ್ರೀಕರಣವಾಗ್ತಿದೆ. ಆದರೆ ತೆಲುಗಿನಲ್ಲಿ ಸಂಭಾಷಣೆ ಹೇಳಲು ದೀಪಿಕಾ ನಿರಾಕರಿಸಿದ್ದಾರೆ. ಇದು ಸಂದೀಪ್ ರೆಡ್ಡಿ ಕಣ್ಣನ್ನ ಮತ್ತಷ್ಟು ಕೆಂಪಾಗಿಸಿದೆ. ಹೀಗಾಗಿ ಇಷ್ಟೆಲ್ಲ ಬೇಡಿಕೆ ಈಡೇರಿಸೋ ಬದಲು ಅವರನ್ನೇ ಚಿತ್ರದಿಂದ ಹೊರಹಾಕೋದು ಒಳಿತು ಅಂತ ನಿರ್ಧರಿಸಲಾಗಿದೆ. ಈ ನಡುವೆ ನಟ ಪ್ರಭಾಸ್ ನಡೆಸಿದ ಸಂಧಾನವು ಫಲ ನೀಡಿಲ್ಲ. ಹೀಗಾಗಿ ಹೈ ಸ್ಪಿರಿಟ್ನಲ್ಲಿದ್ದ ಚಿತ್ರತಂಡ ದೀಪಿಕಳ ಖ್ಯಾತೆ ಪುರಾಣದಿಂದ ಕಳೆ ಹೀನಾಯವಾಗಿದೆ. ಆದರೆ ಈ ಬಗ್ಗೆ ಚಿತ್ರತಂಡ ಅಧಿಕೃತವಾಗಿ ಏನನ್ನೂ ಕೂಡ ದೃಢಪಡಿಸಿಲ್ಲ. ಬದಲಿಗೆ ಹೊಸ ನಾಯಕಿ ಆಯ್ಕೆ ಬಳಿಕವೇ ಎಲ್ಲವನ್ನ ಬಹಿರಂಗಪಡಿಸೋ ಉಮೇದಿನಲ್ಲಿದೆ. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.